ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ರಾಜ್ಯ ಮಟ್ಟದ ಎಸ್ಸಿ/ಎಸ್ಟಿ ನೌಕರರ ಐಕ್ಯತಾ ಸಮಾವೇಶಕ್ಕೆ ಚಿಂತಾಮಣಿಯಿಂದ ತೆರಳಿದ ನೌಕರ ಬಂಧುಗಳು. ಕರ್ನಾಟಕ ರಾಜ್ಯ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿರುವ ಐಕ್ಯತಾ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಶುಕ್ರವಾರದಂದು ಬೆಳಿಗ್ಗೆ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಬಳಿ ಜಮಾವಣೆಗೊಂಡ ನೌಕರರು ಇಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಮಾಲೆ ಹಾಕಿ ಜೈ ಭೀಮ್ ಘೋಷಣೆಗಳನ್ನು ಕೂಗಿದರು. ನಂತರ ಸಮನ್ವಯ ಸಮಿತಿಯ ತಾಲೂಕು ಶಾಖೆಯ ಅಧ್ಯಕ್ಷರಾದ MK ನರಸಿಂಹಯ್ಯನವರು ಮಾತನಾಡಿ, ಈ ದಿನ ನಡೆಯುತ್ತಿರುವುದು 6ನೇ ಜಾಗೃತ ಮತ್ತು ಐಕ್ಯತಾ ಸಮಾವೇಶವಾಗಿದ್ದು, ಸಮಾವೇಶದಲ್ಲಿ ಪ್ರಮುಖವಾಗಿ ಬ್ಯಾಕ್ಲಾಗ್ ಹುದ್ದೆಗಳು, ಮೀಸಲಾತಿಯ ಬಗ್ಗೆ ಹೆಚ್ಚುತ್ತಿರುವ ವಿರೋಧಿಗಳು, ಎಸ್ಸಿ/ಎಸ್ಟಿ ಸಮುದಾಯದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು, ಮೌಢ್ಯತೆಯಿಂದ ವೈಚಾರಿಕತೆ ಕಡೆಗೆ ಸಾಗುವ ವಿಚಾರಗಳು, ಸಮಾಜದ ನಿರ್ಮಾಣ ಮುಂತಾದ ವಿಷಯಗಳು ಚರ್ಚಿತವಾಗಲಿವೆ ಎಂದು ತಿಳಿಸಿದರು. ಸಮಾವೇಶಕ್ಕೆ ತೆರಳಲು ಅನುಕೂಲ ಕಲ್ಪಿಸಿಕೊಟ್ಟವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸಮಿತಿಯ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ NK ನರಸಿಂಹಯ್ಯ ಮಾತನಾಡಿ, ಈ ಸಮಾವೇಶದಲ್ಲಿ ಹಲವು ಸಚಿವರು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಹಾಗೂ ಇತರೆ ಗಣ್ಯರು ಭಾಗವಹಿಸಲಿದ್ದು, ಎಸ್ಸಿ/ಎಸ್ಟಿ ನೌಕರರ ಒಗ್ಗಟ್ಟಿನ ಪ್ರದರ್ಶನವಾಗಲಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ V ರಮೇಶ್, CRP MEA ಪ್ರಕಾಶ್, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ಮಸ್ತಾನ್ ವಲಿ ಗಂಗಲಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ರೆಡ್ಡಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನೌಕರ ಬಂಧುಗಳು ಬಸ್ಸಿನ ಮುಖೇನ ಬೆಂಗಳೂರಿಗೆ ಪಯಣಿಸಿದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ R ಅಶೋಕ್ ಕುಮಾರ್, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ KS ಸುರೇಶ್, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲೆ ನಾಗರತ್ನ ಮುಂತಾದವರು ಸಹಕಾರ ನೀಡಿದರು. ಜೈ ಭೀಮ್, ಜೈ ಭೀಮ್. ರಾಜ್ಯ ಮಟ್ಟದ 6ನೇ ಸಮಾವೇಶಕ್ಕೆ, ರಾಜ್ಯ ಮಟ್ಟದ 6ನೇ ಸಮಾವೇಶಕ್ಕೆ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಇದರ ಕೇಂದ್ರ ಸಮಿತಿಯಿಂದ ಜಾಗೃತ ಸಮಾವೇಶವನ್ನು 6ನೇ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಾದ್ಯಂತಹ ಎಲ್ಲ ನಮ್ಮ ಎಸ್ಸಿ/ಎಸ್ಟಿ ಬಂಧುಗಳು, ನೌಕರರ ಬಂಧುಗಳು ಹಾಗೆ ಯುವಕರು ಈ ಒಂದು ಜಾಗೃತ ಸಮಾವೇಶದಲ್ಲಿ ಭಾಗವಹಿಸಿದ್ದು, ನಮ್ಮ ಚಿಂತಾಮಣಿ ಶಾಖೆಯಿಂದ ಅನೇಕ ಪ್ರತಿನಿಧಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಂತಹ ಅನೇಕ ಜನರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಜೈ ಭೀಮ್ ವತಿಯಿಂದ ಮತ್ತೊಮ್ಮೆ ಈ ಒಂದು ಕಾರ್ಯ ಶುಭಕರವಾಗಲಿ ಅಂತ ಆಶಿಸುತ್ತಾ ಜಾಗೃತಿ ಸಮಾವೇಶದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೋದು ಸರ್? ಜಾಗೃತಿ ಸಮಾವೇಶದಲ್ಲಿ ಏನು ಇದುವರೆಗೂ ನಮ್ಮ ಬೇಡಿಕೆಗಳಾದಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಮತ್ತು ಮೀಸಲಾತಿ ವಿರೋಧಿಗಳು ಜಾಸ್ತಿ ಆಗ್ತಾ ಇರೋದರಿಂದ ಅದರ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ಜನತೆಗೆ ಸಿಗುವಂತಾದ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಜನತೆಯ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳನ್ನು ತಡೆ ಮಾಡತಕ್ಕಂಥದ್ದು, ಯಾವುದೇ ರೀತಿಯಾಗಿ ಮೌಢ್ಯತೆಯಿಂದ ವೈಚಾರಿಕತೆಗೆ ಬರುವಂಥ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ ಸಮಾವೇಶದ ಮುಖ್ಯ ಗುರಿಯಾಗಿರುತ್ತೆ ಸರ್. ಈ ಸಮಾವೇಶಕ್ಕೆ ರಾಜ್ಯಾದ್ಯಂತ ಸುಮಾರು ಒಂದು 50,000 ಜನ ನಮ್ಮ ನೌಕರ ಬಂಧುಗಳು ಸೇರ್ತಾ ಇದ್ದು, ಸರ್ಕಾರಕ್ಕೆ ಬ್ಯಾಕ್ಲಾಗ್ ಹುದ್ದೆ ತುಂಬುವುದರ ಹೊರತಾಗಿ ಎಲ್ಲ ವಿಚಾರಗಳನ್ನು ಸರ್ಕಾರ ಮನದಟ್ಟು ಹಾಕಬೇಕು. ಈ ಒಳ ಮೀಸಲಾತಿಯನ್ನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡೋದಕ್ಕಾಗಿ ನಾವು ಸುಮಾರು 50,000 ಜನ ಅಲ್ಲಿ ಸೇರ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಎಲ್ಲ ವಿವಿಧ ಸ್ತರದ ಸಚಿವರುಗಳು ಅಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಮೆಸೇಜ್, ನಾವು ಎಸ್ಸಿ/ಎಸ್ಟಿಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜನ್ನು ನಾವು ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ. ಹಾಗೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಸಹ ಬೆಂಬಲ ಕೊಟ್ಟಿದ್ದಾವೆ.
ಅದರ ಜೊತೆಗೆ ನಮ್ಮ SC/ST ಪತ್ತಿನ ಸಹಕಾರ ಸಂಘವೂ ಸಹ ಸಂಪೂರ್ಣ ಬೆಂಬಲ ನೀಡಿ ಅವರ ಜೊತೆಗೆ ನಾವು 2 ಬಸ್ಸುಗಳ ಮುಖಾಂತರ ಬೆಂಗಳೂರಿಗೆ ತೆರಳುತ್ತಾ ಇದ್ದೀವಿ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ರಾಜ್ಯ ಮಟ್ಟದ 6ನೇ ಸಮಾವೇಶಕ್ಕೆ